ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಅಲ್ಲ, ಅಷ್ಟು ದಿನದಿಂದ ನಾನು ನಮ್ಮ ಬಾವನ ಜೊತೆಗೆ ಅವನಿ, ಅವತ್ತಿನಿಂದ ಇವತ್ತಿನವರೆಗೂ ಮಾಡಬಾರ್ದು ಪ್ರಯತ್ನ ಎಲ್ಲ ಮಾಡ್ತಾವನಿ. ಆದರೂ ನನ್ನ ಶ್ರೀ ನನ್ನ ಮೇಲೆ ಮನಸ್ಸೇ ಮಾಡ್ತಾ ಇಲ್ಲ. ನಾನು ನೋಡೋ ಗಂಟ ನೋಡ್ತೀನಿ. ಅವ್ರು ಹಿಂಗೆ ಮಾಡ್ತಾನೆ ಇದ್ರೆ ಅವ್ರು ಮಲಗಿರೋ ಹೊತ್ತಿನಲ್ಲಿ ನಾನೇ ತಾಳಿ ಕಟ್ಕೊಂಡು ಅವ್ರ ಪಕ್ಕ ಹೋಗಿ ಮನಿಕೊಂಡು ಬಾಯ್ ಬಾಯ್ ಪಡ್ಕೊಂಡ್ಬಿಡ್ತೀನಿ. ಈ ಜಾಗದಲ್ಲಿ ನನ್ನ 50 ರೂಪಾಯಿ ಕಳೆದು ಹೋಗಿದೆ. ಸಿಕ್ಕಿದವರು ದಯಮಾಡಿ ನನ್ನ ಈ ವಿಳಾಸಕ್ಕೆ ತಲುಪಿಸಿ. ಮುದುಕನಾದ ನನಗೆ ಸಹಾಯ ಮಾಡಿ. ದೊಡ್ಡ ಬಿದಿರಿನ ಬಳಿ ನನ್ನ ಗೂಡಿಸಲು. ಪಾಪ, ಯಾರೋ ತಾತ ದುಡ್ಡು ಕಳ್ಕೊಳೋದು ಏನು ಕಷ್ಟಪಡ್ತಾವ್ರೋ ಏನೋ. ದುಡ್ಡು ಸಿಕ್ತು ಅಂತ ಹೇಳಿ ನನ್ನ ದುಡ್ಡೇ ಕೊಟ್ಬಿಡ್ತೀನಿ. ತಾತ, ತಗೊಳ್ಳಿ ನಿಮ್ಮ ದುಡ್ಡು. ನನ್ನ ದುಡ್ಡ? ಹ್ಞೂ, ರಸ್ತೆಯಲ್ಲಿ ನಡ್ಕೊ ಬರ್ತಾ ಇದ್ನಾ, ಆಗ ಬೋರ್ಡ್ ಓದಿ ಸಾನೆ ಬೇಜಾರಾಗೋಯ್ತು. ಅದಕ್ಕೆ ಸುತ್ತಮುತ್ತಲ ಎಲ್ಲ ಹುಡುಕ್ದೆ, ಅಲ್ಲಿ ಸಿಕ್ತು ನಿಮ್ಮ ದುಡ್ಡು. ತಗೊಳ್ಳಿ. ಏನವ ಕಂಡು ಕಡೆ ಎಲ್ಲ ದುಡ್ಡು ಕಳ್ಕೊಳ್ಳೋಕ್ಕೆ ನಾನೇನು ಈಗಿನ ಕಾಲದ ಹುಡುಗ ಕೆಟ್ಟೋದ್ನ? ನನ್ನ ಹತ್ರ ಇರೋ ದುಡ್ಡನ್ನ ಭದ್ರ ಮಾಡಿ ಚಡ್ಡಿ ಜೇಬೊಳಗೆ ಇಟ್ಕೊಂಡ್ರೆ ಯಾವ ಕಳ್ಳನೂ ಕೈ ಹಾಕಕ್ಕಾಗಕ್ಕಿಲ್ಲ ಕಣವ. ಮತ್ತೆ ಆ ಬೋರ್ಡ್ ಮೇಲೆ ನಾನು ದುಡ್ಡು ಕಳ್ಕೊಂಡಿವ್ನಿ, ಸಿಕ್ದವ್ರಿಗೆ ಈ ದುಡ್ಡನ್ನ ಈ ವಿಳಾಸಕ್ಕೆ ತಗೊಬನ್ನಿ ಅಂತ ಹೇಳಿದ್ರಿ. ಅದು ನಾನು ಹಾಕಿದ್ದಲ್ಲ ಕೂಸೆ. ನನ್ನಂಥ ವಯಸ್ಸಾಗಿರೋ ಮುದುಕನಿಗೆ ಸಹಾಯ ಆಗಲಿ ಅಂತ ಯಾರೋ ಪುಣ್ಯಾತ್ಮ ಬರೆದು ಹಾಕಿದ್ದಾನೆ. ಅದು ಹಾಕಿದ ಮೇಲೆ ದಿನಕ್ಕೆ 3-4 ಜನ ಬಂದು ಅವ್ರ ದುಡ್ಡನ್ನೇ ತಾತ ನಿಮ್ಮ ದುಡ್ಡು ಸಿಕ್ಕಿದೆ ತಗೊಳ್ಳಿ ಅಂತ ಕೊಡೋಕೆ ಬಂದರು. ಬೇಡ ಕಣವ ಮಗ, ಕಂಡೋರ ದುಡ್ಡು ಇದೆಯಲ್ಲ ಅದು ನನ್ನ ಪಾಲಿಗೆ ಕಾಗೆ ಗೂಡಿನಲ್ಲಿ ಸಿಗೋ ಕಸ ಥರ ಕಣವ. ತಾತ, ನೀವು ಈ ವಯಸ್ಸಿನಾಗೂ ಇಷ್ಟೊಂದು ಸ್ವಾಭಿಮಾನಿಯಾಗಿ ಬದುಕ್ತಾರದು ನೋಡ್ತಾ ಇದ್ರೆ ನಂಗೆ ಸಾನೇ ಖುಷಿ ಆಯ್ತದೆ. ನನಗೂ ಅಷ್ಟೇ ಕಣವ. ನನ್ನಂಥವನಿಗೆ ಸಹಾಯ ಮಾಡಬೇಕು ಅಂತ ನಿನಗೆ ಮನಸ್ಸು ಬಂದಿದೆಯಲ್ಲ, ನಿನ್ನ ಮನಸ್ಸು ನೋಡಿ ನನಗೂ ಖುಷಿ ಆಯಿತು ಕಣವ. ಈಗ ನನಗೂ ಖುಷಿ ಆಗಬೇಕು ಅಂದರೆ ಈ 50 ರೂಪಾಯಿನ ನೀವು ತಗೋಬೇಕು. ಇಲ್ಲ ಕಣವ, ಸುಮ್ಮನೆ ದುಡ್ಡು ತೊಗೊಳಕ್ಕೆ ನನ್ನ ಮನಸ್ಸು ಒಪ್ಪಾಗಿಲ್ಲ ಕೂಸೆ. ನೋಡವ, ನಾನೊಬ್ಬ ನಾಟಿ ವೈದ್ಯ. ನನ್ನ ಹತ್ರ ಯಾರಾದರೂ ಔಷಧಿ ತೊಗೊಂಡ್ರೆ ಅವ್ರ ಹತ್ರ ನಾನು ದುಡ್ಡು ತೊಗೊಳ್ತೀನಿ ಅಷ್ಟೇ. ಆಯಿತು, ನಾನು ಇವಾಗ ನಿಮ್ಮ ಹತ್ರ ಔಷಧಿ ತಗೋತೀನಿ. ನಿಮ್ಮ ಹತ್ರ ಯಾವ ಔಷಧಿ ಅದೇ? ಏನು ಕೂಸೆ ಹಿಂಗೆ ಹೇಳಿಬಿಟ್ಟೆ? ನೋಡವ, ಈ ಜನನಕ್ಕೆ ಕಾರಣ ಆಗೋ ಔಷಧಿಯಿಂದ ಹಿಡಿದು ಮರಣ ಪ್ರಾಪ್ತಿ ಆಗೋವರೆಗೂ ಎಲ್ಲ ಔಷಧಿಗಳು ನನ್ನ ಹತ್ರ ಇದ್ದಾವೆ ಕಣವ. ನಂಗೆ ಯಾವೂ ಬೇಡ. ನಿಮ್ಮ ಹತ್ರ ಯಾವುದಾದ್ರೂ ಪ್ರೀತಿ ಪ್ರಾಪ್ತಿಯಾಗೋ ಔಷಧಿ ಇರ್ತದ? ಅಂದರೆ ನಾವು ಯಾರನ್ನೋ ಪ್ರೀತಿ ಮಾಡೋ ಗುಂಗಲ್ಲಿದ್ದೀರಾ? ಹ್ಞೂ ತಾತ, ಆದರೆ ಏನು ಮಾಡಲಿ ಹೇಳಿ, ನಾನು ಪ್ರೀತಿ ಮಾಡ್ತಿರೋರು ನನ್ನ ಕಡೆ ತಿರುಗೂ ನೋಡೋಕ್ಕಿಲ್ಲ ಅಂತಾರೆ. ಈ ಯೋಚನೆ ಮಾಡಬೇಡ ಕೂಸೆ. ನೀನು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀಯೋ ಅವರ ಪ್ರೀತಿ ನೀನು ಗಳಿಸ್ಕೊಳ್ಳೋದಕ್ಕೂ ನನ್ನ ಹತ್ರ ಒಂದು ಔಷಧಿ ಐತೆ ಕಂದ. ದಿಟ ಹೇಳ್ತಾ ಇದ್ದೀರಾ ತಾತ? ಓ ಕಣವ, ಆದರೆ ಔಷಧಿನ ಸಿಕ್ದವ್ರಿಗೆಲ್ಲ ಕೊಡೋಕ್ಕಿಲ್ಲ ನಾನು. ಏನೋ ನಿನ್ನ ಒಳ್ಳೆತನ ನೋಡಿ ನಿನಗೆ ಕೊಡಬೇಕು ಅನ್ನಿಸ್ಬಿಟ್ಟಿದೆ ಕಣವ. ತಾತ, ಆ ಔಷಧಿಯಿಂದ ನನ್ನ ಪ್ರೀತಿನ ಪಡ್ಕೋಬೋದಾ? ಏನು ಕೂಸೆ ಹಿಂಗೆ ಹೇಳ್ತೀಯ? ನಾನು ಕೊಡೋ ಔಷಧಿ ತಗೊಂಡೋಗಿ ನಾನು ಹೇಳ್ದಂಗೆ ಮಾಡು, ಆಮೇಲೆ ನೋಡು. ಇರು. ಹ್ಞೂ, ಎಲ್ಲಿಟ್ಟೆ? ಹಾಂ, ತಗೊಳವ. ತಗೋ ಈ ಔಷಧಿನ. ನೋಡವ, ಇದನ್ನ ನೀನು ಯಾರನ್ನ ಪ್ರೀತಿ ಮಾಡ್ತಾ ಇದೆಯೋ ಅವ್ರ ಕಣ್ಣಿಗೆ ಹಾಕು. ಆದರೆ ಅವ್ರ ಕಣ್ಣು ಬಿಡೋ ಹೊತ್ನಾಗೆ ನೀನೇ ಅವ್ರ ಎದುರೋಗಿ ನಿಂತಿರ್ಬೇಕು. ಹ್ಞೂ, ಅವ್ರ ಕಣ್ಣು ಬಿಟ್ಟು ಏಟಿಗೆ ನೀನು ಎದುರಿಗೆ ಕಂಡೆ ಅಂದರೆ ಅವರಿಗೆ ನಿನ್ನ ಮೇಲೆ ಪ್ರೀತಿ ಹಂಗೇ ಉಕ್ಕಿ ಬಂದ್ಬಿಡ್ತದೆ ಕಣವ. ಅಯ್ಯೋ, ದಿಟ ಹೇಳ್ತಾ ಇದ್ದೀರ ತಾತ. ನೀವು ಹೇಳ್ದಂಗೆ ಏನಾದರೂ ಆಗೋಗ್ಬಿಟ್ರೆ
ಬರೀ 50 ರೂಪಾಯಿ ಇಲ್ಲ 500 ರೂಪಾಯಿ ತಂದು ಕೊಡ್ತೀನಿ. 500 ಬೇಡ ಕಂದ, 5000 ಕೊಡು. ಶ್ರೀ, ಅಂತೂ ನಾನು ನೀವು ಒಂದಾಗೋ ಕಾಲ ಬಂದೇ ಬಿಡ್ತು. ಈ ಔಷಧಿ ನಿಮ್ಮ ಕಣ್ಣಿಗೆ ಬಿಡ್ತಿದ್ದಂಗೆ ನಾನು ನಿನ್ನವರು, ನೀವು ನನ್ನವರು. ನಮ್ಮ ಬಾವನ ಕಣ್ಣಿಗೆ ಈ ಎಣ್ಣೆ ಬಿಡಬೇಕು ಅಂದರೆ ಅವ್ರ ಕಣ್ಣಿಗೆ ಏನಾದರೂ ಬೀಳಿಸ್ಬೇಕು. ಆಗ ಈ ಔಷಧಿ ಹಾಕಕ್ಕೆ ನಂಗೊಂದು ನೆಪ ಸಿಗ್ತದೆ. ಏನು ಮಾಡನೆ? ಹಾಂ, ಕಣ್ಣಿಗೆ ಖಾರದ ಪುಡಿ ಹಾಕ್ಬಿಟ್ರೆ. ಯವ್ವೇ, ಬೇಡ ಬೇಡ ಬೇಡ, ಕಣ್ಣಿಗೆ ಸಾನೆ ನೋವಾಯ್ತದೆ. ಬೇರೆ ಏನು ಮಾಡನೆ? ಹಾಂ, ಉಪಾಯ ಸಿಕ್ತು. ಶ್ರೀ ಶ್ರೀ ರಾಮಚಂದ್ರ ಗೌಡನ್ನೇ ಬಿಟ್ಟುಬಿಟ್ಟೆ. ಬೇಡ ಅನ್ಸ್ತು, ಅದಕ್ಕೆ ಬುಟ್ಟಿ. ನಿನಗ್ ಬೇಡ ಆದ್ರೆ ನನಗ್ ಬೇಕಲ್ಲ. ಅದಕ್ಕೆ ತಾನೇ ನೀವು ಇಟ್ಕೊಂಡಿರೋದು, ನಾನು ಬಿಟ್ಟಿರೋದು. ಯಾಕಂಗ್ ಬಾಯ್ ಬಡ್ಕೊಂಡೆ? ಏನ್ ನಿನ್ನ ಪ್ರಾಬ್ಲಮ್ಮು? ಶ್ರೀ, ಇಲ್ಲಿ ಅಕ್ಕಿ ನೋಡಿ. ನಾನು ನಿನ್ನ ಕಣ್ಣಿಗೆ ಅಟ್ಲಾಂಟಿಕ್ ಸಮುದ್ರದಲ್ಲಿ ಉದ್ಭವ ಆಗಿರೋಂಥರ ಕಂಡನಾ? ಇಲ್ಲ, ಯಾಕೆ? ಮತ್ತೆ ಅಕ್ಕಿ ತಂದ್ಬಿಟ್ಟು ನಾನು ನೋಡೇ ಇಲ್ಲ ಅನ್ನೋ ತರ ತೋರಿಸ್ತಾ ಇದೆ. ನಾನು ಹಂಗೆ ಹೇಳಿಲ್ಲ ಶ್ರೀ. ಈ ಅಕ್ಕಿನ ಯಾವ ಅಂಗಡಿಯಲ್ಲಿ ತಂದ್ರಿ? ಅಕ್ಕಿಗಿನ ಬರೀ ಕಸನೇ ತುಂಬದೆ. ಪಾರು, ಅಕ್ಕಿ ತಂದ್ಬಿಟ್ಟು ನನ್ನ ಕಣ್ ಮುಂದೆ ಯಾಕೆ ಕೇಳ್ದೆ? ಸೌರಿ ಶ್ರೀ. ಅದು ಸೂರ್ಯ ಅಲ್ಲ, ಸಾರಿ. ಹಿಡಿದ್ರಿ ಜಾಣ. ಅಯ್ಯೋ, ಕಣ್ಣಂಗ್ ಉಚ್ಕೋಬಾರ್ದು. ಇನ್ನೇನ್ ಮಾಡಬೇಕು? ಕಣ್ಣು ಗುಡ್ಡನ ಕಿತ್ತು ತೊಳೆಕೊಂಡು ಪುನಃ ಅಂಟಿಸ್ಕೋಬೇಕಾ? ಬೇಡ ಬೇಡ ಬೇಡ. ಕಣ್ಣು ಕಸ ಬಿದ್ದಾಗ ಆ ಕಸನ ಆಚೆ ತೆಗಿಯೋಕೆ ನನ್ನ ಹತ್ರ ಒಂದು ಔಷಧಿ ಅದೇ. ಮಾತಾಡ್ತಾ ತಂದು ಬಿಡು. ತರ್ತೀನಿ ತರ್ತೀನಿ. ಬನ್ನಿ ಬನ್ನಿ. ಅಯ್ಯೋ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಪಾರು, ಬಿರ್ನ ಔಷಧಿ ಬಿಡು. ಬುಟ್ಟಿ ಬುಟ್ಟಿ ಬುಟ್ಟಿ. ಅಯ್ಯಪ್ಪ. ಆಯ್ತಾಯ್ತು. ಇಲ್ಲ, ಕಣ್ಬಿಡಿ. ಈ ಔಷಧಿ ಹಾಕದ್ಮ್ಯಾಕೆ 2 ನಿಮಿಷ ಕಣ್ ಬಿಡ್ಬಾರ್ದು. ಈಗ ಹೆಂಗ ಅನಿಸ್ತಾ ಇದ್ದು? ತಣ್ಣಗಾಯ್ತಾ ಅದೇ. ಹಂಗಂದಿರಿಯಾ? ನೀವು ಕಣ್ಬಿಡಿ, ಇನ್ನ ಏನೇನೋ ಅನ್ನಿಸ್ತದೆ. ಅಂದ್ರೆ ಕಣ್ಣಿಗೆ ಬೆಣ್ಣೆ ಮುದ್ದೆ ಇಟ್ಟಂಗಾಯ್ತದೆ ಅಂದಿ. ಬಿಡ್ಲಾ? ಪಾರು, ಯಾಕೆ ಇವತ್ತೊಂಥರ ಕಾಣಿಸ್ತಾ ಇದೆ? ಯಾವ ಥರ? ಗೋಡಮ್ಮಿಗೆ ಒಣ ದ್ರಾಕ್ಷಿನ ಬೆರೆಸ್ಕೊಂಡು ತಿಂದಂಗೆ. ನಂಗೂ ಅಷ್ಟೇ. ನಿಮ್ಮನ್ನ ನೋಡ್ತಾ ಇದ್ರೆ ಕಲ್ ಸಕ್ಕರೆ ಖರ್ಜೂರ ಬೆರೆಸ್ಕೊಂಡು ತಿಂದಂಗೆ ಆಯ್ತಾ ಇದೆ. ಯಾಕೆ ಹಿಂಗಾಯ್ತಾ ಇದ್ದು? ಅದಕ್ಕೆ ಒಂದು ಡಯಟ್ ಆಡ್ಕೊಂಬರಮ್ಮ, ಎಲ್ಲ ಗೊತ್ತಾಯ್ತದೆ. ಅದು ಡಯಟ್ ಅಲ್ಲ, ಡುಯೆಟು. ಹಿಡಿದ್ರಿ ಜಾಡ. ಈಗ ಹಿಡಿತೀನಿ. ಯಾಕಂದ್ರೆ ಸತ್ತೋರ್ ಮುಂದೆ ಬಾಯ್ ಬಡ್ಕೊಂಡ ಬಡ್ಕೊತಾ ಇದಾರಿ. ಗೌಡ್ರೆ, ಯಾರು ಸತ್ರೆ ನಾವು ಬಾಯ್ ಬಡ್ಕೊಳ್ಳಲ್ಲ, ಬಾಯ್ ತುಂಬಾ ಊಟ ಸಿಗುತ್ತೆ ಅಂತ ಖುಷಿಯಾಗಿರ್ತೀವಿ. ಬಾಯ್ ಗೌಡ್ರೆ, ನೀವೊಬ್ರು ಸಭ್ಯಸ್ತ್ರಾಯಿ ಹೆಂಡತಿ ತಂಗಿ ಒಟ್ಟಿಗೆ ಡುಯೆಟ್ ಆಡೋದು ಸರಿಯಾ? ಯಾಕೆ ಆಡ್ಬಾರ್ದು ಅಂತೀನಿ? ಪಾರವ್ರೆ, ನೀವು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ, ಇದು ಸರಿನಾ? ನಾನು ಇವಳು ಶಾನೆ ಪ್ರೀತಿ ಮಾಡ್ತಾವಿ, ಡುಯೆಟ್ ಆಡೋದು ತಪ್ಪೇನದ್ದು? ಗೌಡ್ರೆ, ನಿಮ್ದು ಅಧಿಕ ಪ್ರಸಂಗ ಜಾಸ್ತಿ ಆಯ್ತು. ನಿಮ್ಗೆ ಮದಿ ಆಯ್ತು ಮರ್ರೆ, ಅದು ಅಲ್ಲದೆ ಸ್ವಂತ ನಾದಿನ ಹ್ಯಾಂಗ ಮರ್ರೆ ಪ್ರೀತಿ ಮಾಡ್ತೀರಿ? ವರಪ್ಪ, ನೀವಿಬ್ರು ಶಾನೆ ಪೋಲಿಗಳು. ನಾವಿಬ್ರು ಹೆಂಗ್ ಪ್ರೀತಿ ಮಾಡ್ತೀವಿ ಅಂತ ನಿಮಗೆ ತೋರ್ಸಕ್ಕದ್ದ? ಪರವಾಗಿಲ್ಲ, ತೋರಿಸಿ ಬಾವ. ನಿನ್ ಹೆಂಡತಿ ತಂಗಿ ನೀನ್ ಪ್ರೀತಿ ಮಾಡ್ತೇನಾ? ಮಾಡಲ್ಲ ಕಂಡ್ರೆ. ಅನ್ಎಜುಕೇಟೆಡ್ ತರ ಮಾತಾಡ್ತಿದ್ದೀರಲ್ಲ, ಎಷ್ಟು ಸತಿ ಹೇಳ್ಬೇಕು? ಅದ ಈಗ ನೀವು ಅಕ್ಕನ ಫ್ರೆಂಡ್ ಏನಂದರಿ? ಅಕ್ಕ. ತಂಗಿ ಫ್ರೆಂಡ್ ಏನಂದಪ್ಪ? ತಂಗಿ. ಹಂಗೆ ನಾನು ಹೆಂಡತಿ ತಂಗಿನ ಹೆಂಡತಿ ಅನ್ಕೊಂಡಿನಿ. ಅಯ್ಯೋ, ನನ್ನ ರಾಜ. ನಿಮ್ಮ ಮಾತಿನ ತಾತ್ಪರ್ಯ?
ಮುಂದಿನ ವಾರ ಮದುವೆ, ಅದರ ಮುಂದಿನ ವಾರ ಉಗಾಂಡದಲ್ಲಿ ಹನಿಮೂನು. ಶ್ರೀರಾಮ, ನಿಮ್ ಕಣ್ಣಿಗೆ ಎಣ್ಣೆ ಹಾಕಿದ್ರೆ ಹಿಂಗೆಲ್ಲ ಆತ. ಇನ್ ತಡ ಮಾಡೋದ್ ಬೇಡ, ಕನ್ಸಲ್ ಕಂಡಂಗೆ ನಮ್ ಬಾಬುನ್ ಕಣ್ಣಿಗೆ ಧೂಳ್ ಬೀಳ್ಸಿ ಈ ಎಣ್ಣೆ ಹಾಕ್ಬಿಡದೆಯ. ಶ್ರೀರಾಮ, ಶ್ರೀ ಶ್ರೀ ರಾಮಚಂದ್ರ ಗೌಡನ್ನೇ ಬಿಟ್ಬಿಟ್ಟ. ರಾಮಚಂದ್ರ ಗೌಡ್ರೆ, ಈ ಅಕ್ಕಿನ ಯಾವ ಅಂಗಡಿಯಿಂದ ತಂದ್ರಿ? ಬರೀ ಕಸಾನೆ ತುಂಬ್ಕೊಂಡದೆ. ಅಕ್ಕಿ ಅಂದ್ಮೇಲೆ ಕಸ ಕಡ್ಡಿ ಇದ್ದೇ ಇರ್ತದೆ, ಕ್ಲೀನ್ ಮಾಡ್ಬಿಟ್ಟು ಹಾಕು. ಎಷ್ಟು ಕ್ಲೀನ್ ಮಾಡಿದ್ರು ಕಸಾನೆ ಹೋಯ್ತಾ ಇಲ್ಲ. ಇಲ್ಲಿ ನೋಡಿ. ಪಾರು, ತೂಳ್ ತಕೊಂಬಂದ್ ಕಣ್ಣು ಮುಂದೆ ಊದದ. ಕನ್ನಡಕ್ಕೆ ಹಾಕಿದಾಗ ಸರಿ ಹೋಯ್ತು, ಇಲ್ಲಾಂದ್ರೆ ನನ್ನ ಕಣ್ಣಿನ ಕಟ್ಟಿ ಯಾನ ಬೇಡ. ನನ್ ಕನ್ಸಲ್ಲಿ ಕನ್ನಡಕನೇ ಹಾಕಿರ್ಲಿಲ್ಲ. ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರಿ. ಪ್ಲಾನ ಏನದು? ಏನಿಲ್ಲ ಬಾಬು. ಹೇಳಿದ್ರೆ ಸರಿ, ಇಲ್ಲಾಂದ್ರೆ ದಡಿ ತಕೊಂಬಂದ್ ಗುಂಡ ಬಿಚ್ಚಾಕ್ಬಿಡ್ತೀನಿ. ಸರಿ, ಹೇಳ್ತೀನಿ. ಇವತ್ತು ರೋಡಲ್ಲಿ ನಾನು ಒಬ್ಳೆ ನಡ್ಕೊಂಡು ಹೋಗ್ತಾ ಇದ್ನ, ಆಗ ನಂಗೊಬ್ರು ನಾಟಿ ತಾತ ಸಿಕ್ಕಿದ್ರು. ನಾಟಿ ತಾತ ಸಿಕ್ಕಿದ್ರ? ಅವ್ರು ಸಿಕ್ಬಿಟ್ರು ನನ್ನ ಕಣ್ಣಿಗೆ ಧೂಳುದು ಅಂದ್ರ? ಇಲ್ಲ ಇಲ್ಲ, ನೀನ್ ಯಾರನ್ನ ಇಷ್ಟಪಡ್ತಿದ್ಯೋ ಅವರು ನಿನ್ನ ಇಷ್ಟಪಡ್ಬೇಕು ಅಂದ್ರೆ ಈ ಎಣ್ಣೆನ ಅವ್ರ ಕಣ್ಣಿಗೆ ಹಾಕ್ಬೇಕು ಅಂತ ಹೇಳಿದ್ರು. ಕಣ್ಣಿಗೆ ಎಣ್ಣೆ ಬಿಟ್ಬಿಟ್ರೆ ನಾನ್ ನಿನ್ ಪ್ರೀತಿ ಮಾಡ್ಬಿಟ್ಟನ? ನಾನು ಈ ಎಣ್ಣೆನ ನಿಮ್ಮ ಕಣ್ಣಿಗೆ ಹಾಕಿ 2 ನಿಮಿಷ ಆದ್ಮೇಲೆ ಕಣ್ಬಿಟ್ಟು ನೀವು ಯಾರನ್ನ ನೋಡ್ತಿರೋ ಅವ್ರನ್ನೇ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಹೇಳಿದ್ರು. ಇನ್ನೊಂದ್ಸತ ಈ ತರ ಕಾರಣಗಳನ್ನ ಹೇಳ್ಕೊಂಡು ನಾನು ದಂಡಕ್ಕೆ ಬರಕ್ ನೋಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಬಾವಾ, ಒಂದೇ ಒಂದ್ಕಿತ ನನ್ನ ಕೈಯಾರೆ ಈ ಎಣ್ಣೆನ ನಿಮ್ಮ ಕಣ್ಣಿಗೆ ಬಿಡಿಸ್ಕೊಳ್ಳಿ. ನಾನ್ಯಾಕೆ ನಿನ್ನ ಕೈಲಿ ಎಣ್ಣೆ ಬಿಡಿಸ್ಕೋಬೇಕು? ತಾತ, ನನಗೆ ಬೇಕಾದವ್ರ ಕಲ್ ಬಿಡಿಸ್ಕೊತೀನಿ. ಅಂದ್ರೆ ನಿಮ್ಮ ಅಕ್ಕನ ಕಲ್ ಬಿಡಿಸ್ಕೊತೀನಿ ಎಂದಿ. ಅವಳಿಂದ ಬರಕ್ಕೆ 1 ವರ್ಷ ಆಯ್ತದೆ. ಅಲ್ಲಿಗಂಟ ನೀವು ನನ್ನೇ ಪ್ರೀತಿಸಿ. ಪಾರು, ಇನ್ನೊಂದ್ಸತ ಪ್ರೀತಿ ಗೀತಿ ಅಂದ್ರೆ ಜಾಡ್ಸ್ ಹೊತ್ತು ಬಿಡ್ತೀನಿ. ನೀವು ಜಾಡ್ಸ್ ಹೋದ್ರೂ ಪರವಾಗಿಲ್ಲ, ನಾನು ನಿಮ್ಮನ್ನೇ ಪ್ರೀತಿಸೋದು. ಆಗ ನೀವು ನನ್ನ ಮುದ್ದು ಮಾಡ್ತೀರಲ್ಲ. ನಿನ್ ಜೊತೆ ಮಾತಾಡೋದು ಒಂದೇ, ಕಡಾಣಿ ಕಾಯಿಸಿ ಕಿವಿಗೆ ಇಟ್ಕೊಳ್ಳೋದು ಒಂದೇ. ಇವ್ರ ಹತ್ರ ದಿಟ ಹೇಳಿದ್ರೆ ತಪ್ಪಾಯ್ತು. ರಾತ್ರಿ ಮಲ್ಗಿರ್ಬೇಕಾದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಬಿಟ್ಟು ಒತ್ತಾರೆ ಎದ್ದೇಟ್ಗೆನೆ ಅವ್ರ ಮುಂದೆ ಕೂತ್ಕೊಂಡ್ಬಿಟ್ಟಿದ್ರೆ ತಾಳಿನೇ ಕಟ್ಬಿಟ್ಟಿರೋರು. ಯಾರು ಹೇಳ್ದದು ಸುಳ್ಳ ದಿಟ್ಟುವ ಅನ್ನೋದನ್ನ ಪರೀಕ್ಷೆ ಮಾಡಬೇಕು ಅಂದ್ರೆ ಈ ಎಣ್ಣನ ಯಾರ ಕಣ್ಣಿಗಾದ್ರೂ ಬಿಡ್ಬೇಕಲ್ಲ. ಯಾರ್ಯಾರ್ದೋ ಕಣ್ಣಿಗೆ ಯಾಕೆ ಬಿಡ್ಬೇಕು? ನನ್ನ ಅಪ್ರತಿಮ ಸುಂದರಿ ಮಧುರ ಅವ್ರ ಕಣ್ಣಿಗೆ ಬಿಟ್ಬಿಡ. ಆಗ ಅವರು ಪ್ರೀತಿ ಮಾಡೋದಾದ್ರೆ ನನ್ನ ಪ್ರೀತಿ ಮಾಡ್ಬಿಡ್ಲಿ. ನೆನೆದವರ ಮನದಲ್ಲಿ ಅವರೇ ಬರ್ತಾರಲ್ಲಪ್ಪ. ಈಗ ಏನ್ ಮಾಡೋದು? ಮಾರು ಐಡಿಯಾನೇ ಉಪಯೋಗಿಸೋಣ. ಮಧುರವ್ರೆ, ಏನಾಯ್ತು? ಕಣ್ಣಿ ಕಸ ಬಿದ್ದಿದ್ದ ಗೌಡ್ರೆ, ತುಂಬಾ ಉರಿತಿದೆ, ಕಣ್ ಬಿಡೋಕೆ ಆಗ್ತಿಲ್ಲ. ಬಿಡ್ಲೇಬೇಡಿ. ಅಂದ್ರೆ ನಂತ ಒಂದು ಎಣ್ಣೆದೆ, ಅದನ್ನ ಕಣ್ಣಿಗೆ ಬಿಟ್ಬಿಟ್ರೆ ಕಣ್ಣೊಳಗಿರೋ ಕಸ ಆಚೆಗೆ ಬಂದು ಕಣ್ಣು ತಂಪಾಗಿರ್ತದೆ ಎಂದಿ. ಬೇಗ ಹಾಕಿ ಗೌಡ್ರೆ. ಬನ್ನಿ ಬನ್ನಿ, ಅಲ್ಲಿ ಕೂತ್ಕೊಳ್ಳಿ. ಮಧುರವ್ರೆ, ಖುಷಿ ಕಣ್ಮುಡಿ. ಒಂದ್ 5 ನಿಮಿಷ ಹಂಗೆ ರೀ. ಸರಿ ಗೌಡ್ರೆ. ಮಧುರವ್ರೆ, ಈಗ ಹೆಂಗ ಅನ್ನಿಸ್ತಾ ಇದ್ದು? ಪರವಾಗಿಲ್ಲ ಗೌಡ್ರೆ, ಸ್ವಲ್ಪ ತಣ್ಣಗೆ ಅನ್ನಿಸ್ತದೆ. ಇನ್ನೊಂದು 2 ನಿಮಿಷ ಆದ್ಮೇಲೆ ಕಣ್ಬಿಡಿ, ಯಾವತ್ತು ಆಗದಾರ ಫೀಲ್ ಇವತ್ತಾಯ್ತದೆ. ಅಂದ್ರೆ ಕಣ್ಣು ಯಾವಾಗಲೂ ತಂಪಾಗಿರ್ತದೆ ಎಂದಿ. ಉರಿಯೋ ಸೂರ್ಯ ನೋಡಿದ್ರು ತಣ್ಣಗಿರೋ ಚಂದ್ರನ್ ನೋಡ್ದಂಗ ಆಯ್ತದೆ. ಲೋ ದನ ಕಾಯವನೆ, ಸುಮ್ನಿರವ. ಆಂಟಿ, ಜಿಲ್ಲೆ ಎಲ್ಲ ಮಾಡ್ತಿದೆ. ನೀನಾ? ಇದ್ಯಾಕ್ಲ ಮುದೇವಿ, ಅವನ್ ನೋಡಿ ಒಳ್ಳೆ ದಯ್ಯ ನೋಡ್ದಂಗ ಆಡ್ತಿದೆ. ಆಂಟಿ, ಏನ್ ವಿಶೇಷ? ಸಡನ್ ಆಗಿ ಬಂದಿದ್ದೀರಾ? ನನ್ ವಿಷಯ ಬಿಡು, ನೀನ್ ಯಾವಾಗವ್ವ ಕುರುಡಿ ಆಗಿದೆ? ಆಂಟಿ, ನನ್ ಕುರುಡಿ ಆಗಿಲ್ಲ, ಕಣ್ಣು ಕಸ ಬಿದ್ದಿತ್ತು. ಗೌಡ್ರ ಔಷಧಿ ಹಾಕಿದಾರ, ಅದಕ್ಕೆ ಕಣ್ಣು ಮುಚ್ಕೊಂಡಿದ್ದೀನಿ.
ಔಷಧಿ ಹಾಕಿದ್ರೆ ಯಾಕೆ ಕಣ್ಣು ಮುಚ್ಕೋಬೇಕು? ಹೂಕವ್ವ ಇದ್ರ ವಿಶೇಷತೆನೇ ಅದು. 2 ನಿಮಿಷ ಎಣ್ಣೆ ಹಾಕಿದ್ಮೇಲೆ ಕಣ್ಣು ಮುಚ್ಕೊಂಡೇ ಇರ್ಬೇಕಂತೆ, ಆಗ ತಣ್ಣಗಿದ್ದದಂತೆ. ನಾನು ಬಿಸಿಲಲ್ಲಿ ಬಂದೀವ್ನಿ, ಸಾಣೆ ಕಣ್ಣು ಉರಿತದೆ, ನನಗೂ ಹೊಸಿ ಔಷಧಿ ಹಾಕು. ಅವ್ವ ಎಂತ ಮಾತು ಅಂತಡಿ, ಅದನ್ನ ನಿನ್ನ ಕಣ್ಣಿಗೆ ಹಾಕ್ಬಾರ್ದು. ಅಯ್ಯೋ ದನ ಕಾಯೋನೆ, ನಾನು ಕೇಳಿದ್ದು ಔಷಧಿಯ, ಅದಕ್ಕೆ ಯಾಕಲ ಹಂಗೆ ವಿಷ ಕೇಳ್ದಂಗೆ ಅಡಿಯೇ? ಅವ್ವ ಆ ಎಣ್ಣೆನ ವಯಸ್ಸಾದವ್ರು ಕಣ್ಣು ಬಿಟ್ರೆ ಕಣ್ಣೆ ಕಾಣ್ದಾಗದ್ದಂತೆ. ಅದಕ್ಕೆ ನೀನು ಒಟ್ಟಿಗೆ ಹೋಗ್ಬಿಟ್ಟು ಅಲ್ಲೆಣ್ಣೆ ಬಿಟ್ಕ ತಣ್ಣಗಾಯ್ತದೆ. ಆಯ್ತಾಯ್ತು, ಅದಕ್ಕೆ ಯಾಕೆ ಇರುವೆ ಗೂಡ್ ಮೇಲೆ ಕೂತ್ಕೊಂಡಂಗೆ ಅಡಿಯೇ? ನಡಿ ನಡಿ ಹಟ್ಟಿಗೆ ಹೋಗು. ಅವ್ವ ಅದು ಮಧುರ ಅವ್ರ ಕಣ್ ಬಿಟ್ಮೇಲೆ ಬರ್ತೀನಿ, ನೀವು ಹೋಗಿರು. ಕಣ್ ಬಿಡೋವರೆಗೂ ಕೂತ್ಕೊಳ್ಳಕ್ಕೆ ಮಧುರ ಏನ್ ಕೂಸೆ ನೋಡ? ನಾನು ಊರಿಗೆ ಹೋಗ್ಬೇಕು, ಬಿರ್ಬಿರ್ನೆ ನಡಿ. ಆ ಪಟ್ಟಿ ಅರ್ಜೆಂಟಲ್ಲಿ ಯಾತಕ್ ಬರ್ಬೇಕಿತ್ತು? ನನ್ ಕನ್ಸಲ್ಲಿ ಪಾರು ಬಂದು ನನ್ಗೆ ನೋಡ್ಬೇಕು ಬಾ ಬಾ ಅಂದ್ಲು, ಅದಕ್ಕೆ ಬಂದಿ. ನಡಿ. ಅವ್ವ ನೀವು ಹೋಗಿ ಅವಳನ್ನ ನೋಡ್ತಾ ಇರು. ಮಧುರವ್ರು ಒಬ್ರೇ ಅವ್ರೆ, ಇವ್ರ ಕಣ್ಣು ಬಿಟ್ಮೇಲೆ ಅಟ್ಟಿ ಬಿಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ ಗೌಡ್ರೆ, ನೀವು ಹೋಗಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಮಧುರ ಅವ್ರೆ ಅದನ್ನ ಹೇಳದು ಒಳ್ಳೆ ಮಧುರನೇ ಹೋಗು ಅಂದ್ಮೇಕೆ ನಿನ್ಗೇನು ಇಲ್ಲಿ ಕೆಲ್ಸ? ಬಾ ಹೋಗು. ಮಗಳೇ ತಪ್ಪು ತಿಳ್ಕೊಬೇಡ, ನಾನು ಆಮ್ಯಾಗ ಸಿಗ್ತೀನಿ. ಇಟ್ಸ್ ಓಕೆ ಆಂಟಿ, ನೀವು ಹೋಗ್ಬಿಟ್ಟು ಬನ್ನಿ. ಮಧುರ ಅವ್ರೆ ನಾ ಬರಗಂಟ ಕಣ್ಣು ಬಿಡ್ಬೇಡಿ. ಯಾಕೆ? ಪುನಃ ನಿಮ್ ಕಣ್ಣು ಉರಿದ್ರೆ ಎಣ್ಣೆ ಬಿಡಕ್ ನಾ ಇರಲ್ವಲ್ಲ, ಅದಕ್ಕೆ. ಗೌಡ್ರೆ ಏನೂ ಆಗಲ್ಲ, ನೀವು ಹೋಗಿ. ಇವ ಬರೀ ಹಂಗೆ ಬರಂಗ್ ಕಾಣ್ತಾ ಇಲ್ಲ, ಕಸ್ಬಳ್ ತಂದು ಮುಖಕ್ಕೆ ಕೆರ್ತಾರೆ ಬರ್ತಾನೆ. ಹಂಗೆ ಬರ್ತೀನಿ, ನಡೆ ನಡೆ. ಮಧುರ ಟೀಚರ್ ನೋಡ್ಲಾ ಒಬ್ರೇ ಕೂತವ್ರೆ. ನೀವ್ ಹಿಂಗ ಆಡೋದಕ್ಕೆ ನಮ್ಮೂರಲ್ಲಿ ಯಾವ ಹೆಂಗಸು ನಿಮ್ಮನ್ನ ನೋಡ್ತಾ ಇಲ್ಲ. ಯಾಕಲ ಮದ ಹೆಂಗೈತೆ ಮೈಗೆ? ಇತ್ತೀಚೆಗೆ ನಾಲ್ಗೆ ಸಾಣೆ ಉದ್ದ ಮಾಡ್ಕೊಂಡೆ. ಮತ್ತಿನ್ನೇನ್ ಗೌಡ್ರೆ, ಮಧುರ ಟೀಚರ್ ಏಕಾಂತವಾಗಿ ಕೂತಿದ್ದಾರೆ, ನೀವು ಕುರಿ ಕಂಡಿರೋ ಕಟ್ಕನ್ ತರ ಮಾತಾಡ್ತಾ ಇದೀರಿ. ಏ ಮಾದ, ನಿನ್ ಕೆಲ್ಸ ಏನಿದ್ರು ಕೊಡೆ ಹಿಡಿಯೋದು ಅಷ್ಟ್ ಮಾಡು. ಅದು ಬಿಟ್ಟು ನಮ್ಮ ಕನೆಕ್ಷನ್ಗೆ ಏನಾದ್ರೂ ಕತ್ರಿ ಹಾಕಕ್ ಬಂದ್ಯೋ ಸುತ್ತಿಗೆ ತಗೊಂಡ್ ತಲೆ ಹೊಡೆದಾಕ್ಬಿಡ್ತೀನಿ. ಗೌಡ್ರೆ, ನೀವು ಕೋಪ ಮಾಡ್ಕೊಂಡಾಗ ಮೀಸೆ ತುದಿಲಿ ನಂತರ ನೀವು ಮುದ್ದ ಕಾಣಿಸ್ತೀರ. ಈ ತರ ಚಂಬೇಲಿ ಆಟಗಳನ್ನ ಚೆನ್ನಾಗ್ ಆಡೋದ್ ಕಲ್ತಿದ್ದೈ. ನೀನ್ ಇಲ್ಲೇ ಇರು, ನಾನು ಹೋಗಿ ಮಧುರ ಟೀಚರ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಯ್ಯೋ ಬೇಡ ಗೌಡ್ರೆ, ಯಾಕ್ಲಾ? ಮಧುರ ಟೀಚರ್ ಒಬ್ರೇ ಕೂತಿರ್ಬೇಕಾದ್ರೆ ನೀವು ಹೋದ್ರೆ ನೋಡಿ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀವ್ ಇಲ್ಲೇ ಇರಿ, ಯಾಕೆ ಕೂತಿದ್ದಾರೆ ಅಂತ ನಾನು ಕೇಳ್ಕೊಂಡ್ ಬರ್ತೀನಿ. ನೀನ್ ಹೇಳೋದು ಸರಿ, ಬೇಗ ಹೋಗು. ಹಿಡ್ಕೊಳ್ಳಿ. ಮಧುರ ಟೀಚರ್ ಏನಾಯ್ತು, ಯಾಕೆ ಇಲ್ಲಿ ಕೂತಿದ್ದೀರಿ? ಕಣ್ಣು ಕಸ ಬಿದ್ದಿತ್ತು, ಅದಕ್ಕೆ ಔಷಧಿ ಹಾಕೊಂಡು ಕೂತಿದ್ದೆ. ಹೌದಾ? ಲೇ ಮಾದ, ಏನಂತ್ಲಾ? ಟೀಚರ್ ಕಣ್ಣಿಗೆ ಕಸ ಬಿದ್ದಿದೆ ಅಂತ ಗೌಡ್ರೆ, ಅದಕ್ಕೆ ಕೂತವ್ರೆ. ಇರೋ, ನಾನೇ ಬಂದು ಉರ್ಬಿ ಕಣ್ಣಲ್ಲಿರೋ ಕಸನ ತೆಗಿತೀನಿ. ಮಧುರ ಟೀಚರ್ ಕಣ್ಣೆಲ್ಲ ಸರಿ ಹೋಯ್ತಾ? ಪಾಪು, ಐ ಲವ್ ಯು. ಮಧುರ ಟೀಚರ್ ಏನ್ ಹೇಳ್ತಿದ್ದೀರಾ? ನನ್ನ ಪಾಪು ಹತ್ರ ನಾನು ಪ್ರೀತಿ ಹೇಳ್ಕೊತಿದ್ದೀನಿ. ಯಾರು ನಿಮ್ ಪಾಪು? ಇವ್ರೆ ನನ್ನ ಮುದ್ದು ಪಾಪು. ಇವ್ರು ಕಂಡ್ರೆ ನಂಗೆ ತುಂಬ ತುಂಬ ತುಂಬಾ ಇಷ್ಟ. ಚಂಬೇಲಿ ಅಂತದ್ ಏನ್ಲ ಮಾಡ್ದೆ? ನಮ್ಮ ತಾಯನಿಗೂ ನಾ ಏನು ಮಾಡಿಲ್ಲ ಗೌಡ್ರೆ. ಈ ಟೀಚರ್ ಅಮ್ಮ ಯಾಕೆ ಹೆಂಗ್ ಮಾತಾಡ್ತಾ ಇರೋ ಗೊತ್ತಾಯ್ತಾ ಇಲ್ಲ. ಪಾಪು, ನನ್ನ ಟೀಚರ್ ಅಮ್ಮ ಅಂತೆಲ್ಲ ನೀನ್ ಕರೆದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನಂಗೆ ಖುಷಿಯಾಗಬೇಕಾದ್ರೆ ನನ್ನ ಡಾರ್ಲಿಂಗ್ ಅಂತ ಕರಿ. ಮಧುರ ಟೀಚರ್, ನಿಮ್ಗೆ ಜಾನಿ ಅವ್ರ ಜೊತೆ ಜೀವನ ಬೇಸರ ಆಗಿದ್ರೆ ಹೊಸ ಜೀವನ ಕೊಡೋದಕ್ಕೆ ಅಂತ ನಾನಿವ್ನಿ. ಅದ ಬಿಟ್ಟು ಇಂಡಿ ಮೂಸ ಕಲಿಸ್ಕೊಂಡಿರೋರ್ ಹಿಂದೆ ನೀವ್ ಯಾಕೆ ಬಿದ್ದಿದ್ರಿ? ಗೌಡ್ರೆ, ನನ್ನ ಪಾಪುಗೆ ಅವಮಾನ ಮಾಡಬೇಡಿ. ಇವ್ರು ಹಿಂಡಿ ಬೂಸನೇ ಕಲ್ಸ್ಕೊಂಡಿರ್ಬೋದು, ಆದ್ರೆ ನನ್ನ ಕಣ್ಗೆ ಕ್ಯೂಟ್ ಆಗಿರೋ ಬೂತ್ ಕುಂಬಳಕಾಯಿ ತರ ಕಾಣಿಸ್ತಿದ್ದಾರೆ. ಟೀಚರ್ ಅಮ್ಮ ಅನ್ಬೇಡಿ ಡಾರ್ಲಿಂಗ್. ನೀವೆಲ್ಲ ಹೆಂಗ ಮಾತಾಡ್ಬೇಡಿ, ನನಗೆ ಕೈ ಕಾಲೆಲ್ಲ ನಡ್ಕ ಶುರು ಆಗ್ಬಿಡುತ್ತೆ. ಪಾಪು ಪ್ರಾರಂಭದಲ್ಲಿ ಹೀಗೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಬಾ, ಯಾವ್ದಾದ್ರು ಏಕಾಂತವಾಗಿರೋ ಜಾಗಕ್ಕೆ ಹೋಗೋಣ. ಗೌಡ್ರೆ, ಕೊಡೆ ಓಸಾರು, ನಾವು ಹೋಗ್ಬಿಟ್ಟು ಬರ್ತೀನಿ. ಗೌಡ್ರೆ ಕಿರಚ್ಬೇಡಿ, ನನ್ ಪಾಪು ಕಿವಿಗೆ ನೋವಾಗುತ್ತೆ.
ಪಾಪು ಕೊಡೆ ಎತ್ಕೊಳ್ಳಿ. ಲವ್ವರ್ಸ್ ಕೈಲಿ ಕೊಡೆ ಇದ್ರೆ ಮರೆ ಆಗಕ್ ಸುಲಭ. ಕಾದಿರೋ ಗಿಡಿನ ಯಾವ್ದೋ ಗಿಡಗ ಕಚ್ಕೊಂಡೋಗುತ್ತೆ ಅಂತ ಕೇಳಿದ್ದೆ. ಗುಬ್